ತುಮಕೂರಿನಲ್ಲೂ ಅದ್ದೂರಿ ಗಣೇಶನ ಮೆರವಣಿಗೆ ಆಯಿತು. ಬಸನಗೌಡ ಪಾಟೀಲ್ ಯತ್ನಾಳರು ಬಂದಿದ್ರು. ಮಾಜಿ ಶಾಸಕ ಸೊಗಡು ಶಿವಣ್ಣವರಿದ್ದರು. ಇಲ್ಲೂ ಹಾಗೆ. ಇದು ಮದ್ದೂರಿನಲ್ಲಿ ಯತ್ನಾಳರ ಕ್ರೇಜ್ ನೋಡಿದ ಮೇಲೆ ಯತ್ನಾಳರ ಬಗ್ಗೆ ಅಂದರೆ ಯತ್ನಾಳರು ಬರ್ತಾರೆ ಅಂದರೆ ನೋಡೋದಕ್ಕೆ ಜನ ಬರೋ ಹಂಗಾಗಿದೆ. ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ ಏನು ಭಾರತ್ ಮಾತಾ ಕಿ ಜೈ ನಿನ್ನೆ ನನಗ ಮದ್ದೂರಿನಲ್ಲಿ 70ನೇ ಕೇಸು ಹಾಕ್ಯಾರ. ತುಮಕೂರಿನಾಗ 71ನೇ ಲಾಗು ಹಾಕ್ಯಾರ. ನಿಲ್ಲಿಸೋದಂತ ದೇಶಭಕ್ತರು ಕೇಳ್ತೀನಿ. ಪಾಕಿಸ್ತಾನ ಜೆಂಡಾ ಹಾಕಿದ್ರೆ ಬಾಯಿಗೆ ಹಾಕಿಕೊಂಡು ಹೊಡಿಬೇಕು. ಅಲ್ರೋ ಮಕ್ಕಳ, ಈ ದೇಶದ ಅನ್ನ ತಿಂತೀರಿ, ನೀರು ಕುಡಿತೀರಿ, ಗಾಳಿ ಸೇವಿಸ್ತೀರಿ. ಪಾಕಿಸ್ತಾನ ಮಕ್ಕಳ ಪಾಕಿಸ್ತಾನ ಅಲ್ಲೇನು RSS ಐತನು ಪಾಕಿಸ್ತಾನ? ವಿಶ್ವ ಹಿಂದೂ ಪರಿಷತ್ ಐತನು? ಶ್ರೀರಾಮ ಸೇನಾ ಐತನು? BJP ಐತನು? ಮತ್ತು ಮಕ್ಕಳ ನಿಮ್ಮ ಮಸೂತಿ ಮ್ಯಾಗ ನೀವೇ ಬಾಂಬ್ ಹಾಕೋತೀರಿ. ಹೋಗಿ ಬರಪ್ಪ. ಜಗತ್ನಾಗ ಮುಸಲ್ಮಾನರು ಯಾವ ದೇಶನಾಗ ಶಾಂತಿ ಅದಾರ? ಇಂಗ್ಲೆಂಡ್ನಾಗ ಶಾಂತಿ ಇಲ್ಲ, ಅಮೇರಿಕಾದಾಗ ಶಾಂತಿ ಇಲ್ಲ, ಜಪಾನ್ದಾಗ ಶಾಂತಿ ಇಲ್ಲ, ಜರ್ಮನ್ದಾಗ ಶಾಂತಿ ಇಲ್ಲ, ಸ್ವಿಟ್ಜರ್ಲೆಂಡ್ನಾಗ ಶಾಂತಿ ಇಲ್ಲ, ಇಟ್ಲಿ ಒಳಗೆ ಶಾಂತಿ ಇಲ್ಲ, ಫ್ರಾನ್ಸ್ದಾಗ ಶಾಂತಿ ಇಲ್ಲ. ಎಷ್ಟು ಹಿಂದೂಗಳು ಕಬ್ಬುಲ್ ಆಗ್ತಾ ಇದ್ದಾವೆ. ಬಂಧುಗಳೇ, ಕರ್ನಾಟಕವನ್ನ ಈ ಸರ್ಕಾರ ಪಾಕಿಸ್ತಾನ ಮಾಡಿಕೊಂಡಿದೆ. ಭಾರತದಲ್ಲಿದ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಬಾಯಲ್ಲಿ ಬಂದೂಕಿಟ್ಟು ಗುಂಡು ಹೊಡಿಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳರು ಮಾತಾಡ್ಕೊಂಡು ಓಡಾಡ್ತಿದ್ದಾರೆ. ಮೊನ್ನೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಕೇಳಿ ಬಂದವು ಅಂತ ಪೊಲೀಸರು ಸುಮೂಟ ಕೇಸ್ ಮಾಡ್ಕೊಂಡಿದ್ದಾರೆ. ಪ್ರಕರಣ ಇನ್ನೂ ವಿಚಾರಣೆ ಹಂತದಲ್ಲಿದೆ. ಆಗಲೇ ಮಧು ಬಂಗಾರಪ್ಪನವ್ರು ಇಲ್ಲ, ಹಂಗೆ ಘೋಷಣೆ ಕೂಗೇ ಇಲ್ಲ ಅಂತ ಹೇಳ್ತಿದ್ದಾರೆ. ಘೋಷಣೆ ಹಂಗೆ ಕೂಗೇ ಇಲ್ಲ ಅವರು ಅಂತ. ತನಿಖೆ ನಡೆದು ಫೈನಲ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಟುಬಿಡೋದು ಇದೇನು ಮೊದಲನೇ ಸಲ ಅಲ್ಲ ನಾವು ನೋಡ್ತಾ ಇರೋದು. ಸೇಮ್ ಪ್ರಕರಣದಲ್ಲಿ ವಿಧಾನಸೌಧದಲ್ಲೇ ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ನಿಮ್ಮ ತಲೆಯಲ್ಲಿ ಯಾವಾಗಲೂ ಅದೇ ಇರುತ್ತೆ, ಹಾಗೆ ಕೇಳಿಸುತ್ತಾ ನಿಮಗೆ ಅಂತೆಲ್ಲ ಮಾತಾಡ್ಬಿಟ್ರು ಮಾಧ್ಯಮದವರು. ಸುದ್ದಿ ಪ್ರಸಾರ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದರು ಅಂತ ಸುದ್ದಿ ಪ್ರಸಾರ ಮಾಡಿದಾಗ ನಿಮಗೆ ಹೆಂಗ್ರಿ ಆ ಥರ ಕೇಳಿಸುತ್ತೆ? ಅವ್ರು ಅಂದಿದ್ದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ, ಪಾಕಿಸ್ತಾನ್ ಜಿಂದಾಬಾದ್ ಅಂದೇ ಇಲ್ಲ ಅಂದರು. ಕೇಸ್ ಆಗೋದಾಯಿತು. ಆ ವಿಡಿಯೋ FSL ಕಳಿಸಿದ್ರು. FSL ರಿಪೋರ್ಟ್ ಹೇಳ್ತೀರಿ ಅಂದಿದ್ದು ಘೋಷಣೆ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ. ಈಗ ಮತ್ತೆ ಇಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂದಿಲ್ಲ, ಬೇರೆ ಏನೋ ಘೋಷಣೆ ಕೂಗಿದ್ದು ನಿಮಗೆ ಹಂಗೆ ಅನ್ನಿಸ್ತಾ ಇದೆ ಅಂತ ಮಧು ಬಂಗಾರಪ್ಪನವ್ರು ಹೇಳ್ತಾ ಇದ್ದಾರೆ. ನನ್ನ ವಾದ ಇಷ್ಟೇ, ಅಂದರೆ ನೀವು ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ ಪ್ರಕರಣದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಸರಿಯಾಗಿ ಕ್ರಮ ಕೈಗೊಂಡು ಕರ್ಕೊಂಬಂದು ಕೂಡಿಸ್ಕೊಂಡು ಅದು ಏನರಯ್ಯ ನಿಮಗೆ ಭಾರತದ ಅನ್ನ ತಿಂದು ಇಲ್ಲಿ ನೀರು ಕುಡಿದು ನಮ್ಮ ಶತ್ರು ದೇಶವೊಂದಕ್ಕೆ ಜಿಂದಾಬಾದ್ ಅನ್ನುವಂಥದ್ದು ಏನಾಗಿದೆ ನಿಮಗೆ ಅಂತ ಕೇಳಿ ಕೊಡಬೇಕಾದ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಇಲ್ಲಿ ಇಂಥ ಘೋಷಣೆಗಳು ಬರೋದಿಲ್ಲ. ಇಂಥ ಘೋಷಣೆಗಳು ಇಲ್ಲಿ ಬರೋದಿಲ್ಲ. ಏನೋ ಕ್ರೇಜ್ ಆಗಿಬಿಟ್ಟಿದೆ, ಇದು ಕ್ರೇಜ್ ಆಗಿಬಿಟ್ಟಿದೆ. ನೀವು ಸಮುದಾಯದ ಮುಖಂಡರನ್ನ ಕರೆದು ಹಿಂಗ್ಯಾಕ್ರಿ ಘೋಷಣೆ ಕೂಗ್ತಾರೆ ಅಂದರೆ ಹಂಗೆಲ್ರಿ ಘೋಷಣೆ ಕೂಗ್ತಾರೆ, ಅಲ್ಲೇ ನಮ್ಮ ಸಂಬಂಧಿಕರಿದ್ದಾರ, ನಮ್ಮ ಆಸ್ತಿ ಪಾಸ್ತಿಗಳಿದ್ದಾವೆ, ಆ ದೇಶಕ್ಕೂ ನಮಗೂ ಏನು ಸಂಬಂಧ ಅಂತಾರೆ ಅವರು. ಮೊನ್ನೆ ಡಿಬೇಟ್ನಲ್ಲಿ ಆ ಪ್ರಶ್ನೆ ಬಂದಾಗ ಅದೇ ಕೇಳಿದೆ, ಮತ್ತೇನು ಗಾಜಾ ಸ್ಟ್ರಿಪ್ನಲ್ಲಿ ನಿಮ್ಮ ಸಂಬಂಧಿಕರಿದ್ದಾರಾ, ವೆಸ್ಟ್ ಬ್ಯಾಂಕ್ನಲ್ಲಿ ಸಂಬಂಧಿಕರಿದ್ದಾರಾ ಅಂತ. ಸಂಬಂಧಿಕರಿದ್ದಾರಾ ಅನ್ನುವಂಥದ್ದು ಒಂದೇ ಪ್ರಶ್ನೆ ಅಲ್ಲ. ಕೆಲವರು ಹೇಳ್ತಾರೆ ಅದನ್ನು ತೇರಾ ಮೇರಾ ರಿಶ್ತಾ ಕೆಲ ಇಲ್ಲ ಇಲ್ಲಲ್ಲ ಅಂತ. ಮಧು ಬಂಗಾರಪ್ಪನವ್ರು ಹೇಳಿದ್ದು ಕೇಳಿಸ್ಕೊಳ್ಳಿ. ಅದು ಸುಮ್ಮನೆ ನೀವು ಮಾಧ್ಯಮದವರು ಕರೆಕ್ಟಾಗಿ ಏನು ಅಂತ ತಿಳ್ಕೊಳ್ಳಿ. ಅದನ್ನು FSLಗೆ ಕಳಿಸಿದೆ. ಅದು ಇನ್ನೊಂದು ಭಾಗ ಇದೆ.
ಏನು ಅಂತ ಹೇಳಿದೆ, ಅವ್ರು ಹೇಳಿದ್ದೆ ವರ್ಡ್ಸ್ ಬೇರೆ, ಅದು ಹಂಗಿಲ್ಲೇ ಇಲ್ಲ ಅದು. ಬಟ್ ಅದನ್ನು ಅಂತ ಹೇಳಿದ್ದಾರೆ. ಅದನ್ನು ಇಮ್ಮಿಡಿಯೇಟ್ಲಿ ನಾನು ಅವತ್ತೇ ನೈಟೇ FSL ಕಳಿಸಿ, ಅದೇನಾದ್ರು ನಿಜವಾಗ್ಲೂ ಹಂಗೆ ಹೇಳಿದರೆ ಅವ್ರು ಯಾರೇ ಆಗಲಿ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಅಂಥೇಳಿ ಅವತ್ತು ಮಾರನೇ ದಿವಸನೇ ಹೇಳಿದ್ದೀನಿ. ನೀವು ಇವತ್ತವರೆಗೂ ಕಾಯ್ದೆ ಬೇಡ, ನಾನು ಶಿವಮೊಗ್ಗದ ವಿಚಾರದಲ್ಲಿ ಹೇಳ್ಬಿಡ್ತೀನಿ, ಅವೆಲ್ಲ ಯಾರೂ ಬಾಲ ಬಿಚ್ಚಾಕಿಲ್ಲ, ಹೇಳ್ಬಿಡ್ತೀನಿ. ಯಾಕೆಂದರೆ ಅದು ತಪ್ಪು. ಕಾನೂನೇ ಗೆಲ್ಲಬೇಕು. ನಮ್ಮ ದೇಶದಲ್ಲಿ ಕಾನೂನು ಗೆದ್ದಾಗ ಮಾತ್ರ ನೀವು ಸುರಕ್ಷಿತವಾಗಿರ್ತೀವಿ. ರಾಜಕಾರಣ ಮಾಡಕ್ ಹೋಗೋದಿಲ್ಲ. ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ, ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನ್ ಮಾಡಬೇಕಾಗುತ್ತೆ? ನೆಮ್ಮದಿ ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಕಾಪಾಡ್ಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಾನು ಹಿಂದೂ ಅಲ್ವಾ? ನಾನ್ಯಾರು? ನಾನು ಹಿಂದೂನೇ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ, ಈಶ್ವರ, ವಿಷ್ಣು, 2 ದೇವರುಗಳಿದ್ದಾವೆ. ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, 2 ಹೆಸರುಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.